ನೀಲವಂತಿ ಗ್ರಂಥ ಇದೊಂದು ಯಾವ ತರ ಬುಕ್ ಅಂದ್ರೆ ಇದನ್ನ ಪೂರ್ತಿ ಓದ್ದವರು ಹುಚ್ಚರಾಗ್ತಾರೆ, ಅರ್ಧಂಬರ್ಧ ಓದ್ದವರು ಸಾವನ್ನಪ್ತಾರೆ. ಭಾರತ ಸರ್ಕಾರ ಖುದ್ದಾಗಿ ಈ ನೀಲವಂತಿ ಬುಕ್ ಅನ್ನ ಯಾರು ಓದ್ಬಾರ್ದು ಅಂತ ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ಸಾವಿಗೂ ಇದೇ ಬುಕ್ ಕಾರಣ ಅಂತ ಚರ್ಚೆ ಕೂಡ ನಡೆದಿತ್ತು. ಹಾಗಾದ್ರೆ ಈ ಬುಕ್ ನ ವಿಶೇಷತೆ ಏನು, ಬರ್ದೋರು ಯಾರು, ಸರ್ಕಾರ ಯಾಕೆ ಈ ಬುಕ್ ಅನ್ನ ಬ್ಯಾನ್ ಮಾಡ್ತು, ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಂಟರ್ನೆಟ್ ನಲ್ಲಿ ಈ ಗ್ರಂಥದ ಬಗ್ಗೆ ಸಾಕಷ್ಟು ರೀತಿಯ ಕಥೆಗಳಿದೆ, ಆದ್ರೆ ಈ ವಿಶ್ಲೇಷಣೆಯನ್ನ ಸತ್ಯ ಅಂತ ನಂಬಲಾಗುತ್ತೆ. ಇವತ್ತಿನ ಉತ್ತರ ಪ್ರದೇಶ ಅಂತ ಕರೆಸಿಕೊಳ್ಳುವ ಪ್ರದೇಶದಲ್ಲಿ ಇಬ್ಬರು ತಂದೆ ಮಗಳು ವಾಸ ಇದ್ರು. ಅವರೇ ನೀಲವಂತಿ ಹಾಗೆ ಅವರ ತಂದೆ. ನೀಲವಂತಿ ತಂದೆ ವೇದಶಾಸ್ತ್ರಗಳನ್ನ ನಂಬ್ತಾ ಇದ್ರು, ಹಾಗೆ ಮಗಳಿಗೂ ಸಹ ಹೇಳ್ಕೊಡ್ತಾ ಇದ್ರು. ನೀಲವಂತಿಗೆ ಒಂದು ವಿಚಿತ್ರವಾದ ವರದಾನವಿರುತ್ತೆ. ಅದೇನಂದ್ರೆ ಮರ, ಗಿಡ, ಪ್ರಾಣಿ, ಪಕ್ಷಿಗಳ ಜೊತೆ ಮಾತನಾಡೋದು, ಅಂದ್ರೆ ಅವುಗಳ ಭಾಷೆಯನ್ನ ಅರ್ಥ ಮಾಡಿಕೊಳ್ಳೋದು. ಜೊತೆಗೆ ಕನಸಲ್ಲಿ ರಾಜರು ಮುಚ್ಚಿಟ್ಟಿರುವಂತಹ ಚಿನ್ನಾಭರಣ, ಒಡವೆ, ವಜ್ರ ಯಾವ ಜಾಗದಲ್ಲಿದೆ ಅನ್ನೋದ್ರ ಕನಸು ಕೂಡ ಬೀಳ್ತಾ ಇತ್ತು. ಆದ್ರೆ ನೀಲವಂತಿಯ ತಂದೆ ಒಳ್ಳೇದನ್ನೇ ಹೇಳ್ಕೊಡ್ತಾ ಇದ್ದಿದ್ದರಿಂದ ನೀಲವಂತಿ ಚಿನ್ನದ ಆಸೆಗೆ ಬಿದ್ದು ಅವುಗಳನ್ನ ಹುಡುಕಿ ಹೊರತೆಗೆಯೋದಾಗ್ಲಿ ಯಾರಿಗೂ ಹೇಳೋದಾಗ್ಲಿ ಮಾಡ್ತಾ ಇರ್ಲಿಲ್ಲ. ಹೀಗಿರುವಾಗ ಒಂದು ದಿನ ನೀಲವಂತಿಯ ಕನಸಲ್ಲಿ ಬರುವ ಅಗೋಚರ ಶಕ್ತಿ, ನೀನು ನಿನಗಿರುವ ಶಕ್ತಿಯನ್ನ ಇಟ್ಕೊಂಡು ಈ ಭೂಮಿ ಮೇಲೆ ಬದುಕೋಕಾಗಲ್ಲ, ಕೆಲವೊಂದು ಪಾಪಗಳಿಂದ ನೀನು ಈ ಭೂಮಿ ಮೇಲೆ ಬಂದಿದ್ಯಾ, ಆದಷ್ಟು ಬೇಗ ನೀನ್ ನಿನ್ನ ಲೋಕಕ್ಕೆ ವಾಪಸ್ ಹೋಗ್ಬೇಕು. ಆದ್ರೆ ನಿನಗಿರೋ ಅವಕಾಶ ಒಂದೇ ಬಾರಿ. ಹೇಗ್ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನೀನೇ ಹುಡ್ಕೊಳ್ಬೇಕು. ಅದೇ ನಿನಗಿರೋ ಶಾಪ ಅಂತ ಕನ್ಸು ಬೀಳುತ್ತೆ. ನೀಲವಂತಿ ಈ ಕನಸಿನ ಬಗ್ಗೆ ತನ್ನ ತಂದೆಗೆ ಹೇಳಿದಾಗ ಅವರು ಸಹ ಒಪ್ಕೊಳ್ತಾರೆ. ಅದರಂತೆ ನೀಲವಂತಿ ತನ್ನ ಲೋಕಕ್ಕೆ ಹೊರಡಲು ದಾರಿ ಹುಡುಕ್ತಾ ಹೊರಡ್ತಾಳೆ. ಆಗಲೇ ದಾರಿ ಮಧ್ಯದಲ್ಲಿ ಪಕ್ಕದ ಊರಿನ ಚಿನ್ನದ ವ್ಯಾಪಾರಿ ಕೂಡ ಸಿಗ್ತಾನೆ. ಅವನು ಸಹ ನೀಲವಂತಿಯಂತೆ ಬೇರೆ ಲೋಕಕ್ಕೆ ಹೊರಡಲು ಹುಡುಕಾಟ ನಡೆಸ್ತಾ ಇರ್ತಾನೆ. ಈಗ ಇಬ್ಬರು ಸೇರಿ ಆ ಅಗೋಚರ ಲೋಕದ ದಾರಿ ಹುಡುಕಲು ಮುಂದಾಗ್ತಾರೆ. ರಾತ್ರಿ ಆಗುತ್ತೆ. ಒಂದು ಮರದ ಕೆಳಗೆ ಇಬ್ರು ಉಳ್ಕೊಳ್ತಾರೆ. ಆಗಲೇ ನೀಲವಂತಿಗೆ ಮತ್ತೊಂದು ಕನ್ಸು ಬೀಳುತ್ತೆ. ಅದೇನಂದ್ರೆ ಪಕ್ಕದಲ್ಲೇ ಇರುವ ನದಿಯಲ್ಲಿ ಸ್ನಾನ ಮಾಡಿ ಒಂದು ಪಕ್ಷಿಯನ್ನ ಬಲಿ ಕೊಟ್ರೆ ಮುಂದಿನ ದಾರಿ ಸಿಗುತ್ತೆ ಅಂತ. ಅದರಂತೆ ಮಾಡಲು ಹೊರಟಾಗ ಗೊತ್ತಾಗುತ್ತೆ ನೀಲವಂತಿಯ ಜೊತೆ ಇದ್ದಿದ್ದು ಚಿನ್ನದ ವ್ಯಾಪಾರಿ ಅಲ್ಲ, ಒಬ್ಬ ಮಾಂತ್ರಿಕ ಅಂತ. ಅಷ್ಟರಲ್ಲೇ ಆ ಮಾಂತ್ರಿಕ ನೀಲವಂತಿಯನ್ನ ಕಟ್ಟಿ ಹಾಕ್ತಾನೆ. ನೀಲವಂತಿಗೆ ಇರುವ ಶಕ್ತಿ ಅಂದ್ರೆ ಪ್ರಾಣಿ, ಪಕ್ಷಿ, ಮರಗಿಡಗಳ ಜೊತೆ ಮಾತನಾಡುವ ಶಕ್ತಿಯನ್ನು ಮಂತ್ರದ ರೂಪದಲ್ಲಿ ಬರೆದು ಕೊಡಲು ಒತ್ತಾಯ ಮಾಡ್ತಾನೆ. ಅದರಂತೆ ನೀಲವಂತಿ ಒಂದು ಗ್ರಂಥದಲ್ಲಿ ಅದನ್ನ ಬರೆದಿಟ್ಟು ಶಾಪವನ್ನ ಕೊಡ್ತಾಳೆ. ಇದನ್ನ ಯಾರು ಪೂರ್ತಿ ಓದ್ತಾರೋ ಅವರು ಹುಚ್ಚರಾಗ್ತಾರೆ. ಕಾರಣ, ಒಂದ್ಸತಿ ಆ ಬುಕ್ಕನ್ನ ಓದಿದ್ರೆ ಮತ್ತೆ ಅದನ್ನ ತೆಗೆದು ಹಾಕೋಕೆ ಮರೆಯೋಕೆ ಆಗಲ್ಲ. ಆಗ ಪ್ರಾಣಿ, ಪಕ್ಷಿ ಮಾತನಾಡಿಕೊಳ್ಳೋದು ವಿಪರೀತವಾಗಿ ಕೇಳಿಸ್ಕೊಳ್ಳೋದ್ರಿಂದ ಮನುಷ್ಯ ತಡ್ಕೊಳಕ್ಕಾಗದೆ ಸಾವನ್ನಪ್ತಾನೆ. ಅರ್ಧಂಬರ್ಧ ಓದ್ದವರು ಹುಚ್ಚರಾಗ್ತಾರೆ ಅನ್ನೋ ಶಾಪವನ್ನ ಕೊಡ್ತಾಳೆ. ಅಷ್ಟರಲ್ಲೇ ಊರಿನ ಜನರು ಇದನ್ನೆಲ್ಲ ನೋಡಿ ಇವರಿಬ್ರು ಮಾಟಗಾರರು ಅಂತ ಅವರ ಮೇಲೆ ದಾಳಿಯನ್ನ ಮಾಡ್ತಾರೆ. ನೀಲವಂತಿ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಆ ಮಾಯದ ಚಿನ್ನದ ವ್ಯಾಪಾರಿ ಜನರ ಕೈಲಿ ಸಿಕ್ಕಿ ಸಾವನ್ನಪ್ತಾನೆ. ಇಲ್ಲಿ ನೀಲವಂತಿ ತನ್ನ ಲೋಕಕ್ಕೆ ಹೋಗೋಕೆ ಇದ್ದ ಒಂದು ಅವಕಾಶವನ್ನು ಕಳೆದುಕೊಳ್ಳುವುದರಿಂದ ಇವತ್ತಿಗೂ ಸಹ ನೀಲವಂತಿ ಭೂಮಿ ಮೇಲೆ ಇದ್ದಾಳೆ ಅಂತ ನಂಬಲಾಗುತ್ತೆ. ಈಗ ಜನರಲ್ಲಿದ್ದ ಒಬ್ಬ ಜ್ಞಾನಿ ಆ ಬುಕ್ ಅನ್ನ ಅರ್ಥ ಮಾಡಿಕೊಂಡು ಸರಳ ರೂಪದಲ್ಲಿ ಬರೆದು ಎಲ್ಲರಿಗೂ ಕೊಡ್ತಾರೆ. ಅಲ್ಲಿಂದ ಆ ಬುಕ್ ಅನ್ನ ಯಾರೇ ಓದಿದ್ರು ವಿಚಿತ್ರವಾಗಿ ನಡೆಯಲು ಶುರುವಾಗುತ್ತೆ. ಮೊದಲೇ ಹೇಳಿದ ಹಾಗೆ ಜನ ಹುಚ್ಚರಾಗ್ತಾರೆ, ಇಲ್ಲ ಸಾವನ್ನಪ್ತಾರೆ. ಸ್ವಾಮಿ ವಿವೇಕಾನಂದರು ಸಹ ಓದಿದ ಕೊನೆಯ ಪುಸ್ತಕ ಅಂದ್ರೆ ಅದು ನೀಲವಂತಿ ಗ್ರಂಥ. ಇದೇ ಗ್ರಂಥ ಅವರ ಸಾವಿಗೂ ಕಾರಣವಾಯ್ತು ಅಂತ ಹಲವಾರು ಚರ್ಚೆಗಳು ಸಹ ನಡೆದಿದೆ. ಇದರ ಆಧಾರದ ಮೇಲೆ ಸರ್ಕಾರ ಈ ಬುಕ್ ಅನ್ನ ಯಾರು ಮಾರೋ ಹಾಗಿಲ್ಲ, ಓದೋ ಹಾಗಿಲ್ಲ ಅಂತ ಕಾನೂನು ತಂದಿದೆ. ಈ ಬುಕ್ ಆಗಿ ಹುಡುಕಾಟ ನಡೆಸಿದವರನ್ನ ಜೈಲಿಗೆ ಹಾಕಿದೆ. ಸರ್ಕಾರನೇ ಈ ನಿರ್ಧಾರ ತಗೊಂಡ್ಮೇಲೆ ಸಾಮಾನ್ಯ ಜನರು ಇದನ್ನ ನಂಬೇಕಾ ನಂಬಾರ್ದ ಗೊತ್ತಿಲ್ಲ. ಇದಿಷ್ಟು ನೀಲವಂತಿಯ ಬಗ್ಗೆ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.